ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಈ ಥರ ಬ್ಯಾನರ್ಸ್ ಎಲ್ಲ ತೋರಿಸ್ತಿದ್ದೀರಾ ಅಂತ ಅಂದ್ಕೊತೀರಾ? ಇವರೆಲ್ಲ ಶುಭ ಕೋರುವವ್ರದ ಬ್ಯಾನರ್ಸ್ ತೋರಿಸ್ತಾ ಇದ್ದೀನಿ. ಹೌದು, ನಮ್ಮೂರಲ್ಲಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಅದ್ದೂರಿಯಾಗಿ ನಡೀತಾ ಇದೆ. 16-15 ಟೀಮ್ ಬರ್ತಾ ಇದೆ ಬೇರೆ ಬೇರೆ ಶಾಖೆಯಿಂದ. ಇದು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಶರಾವತಿ ಕೇಂದ್ರದಿಂದ, ಶರಾವತಿ ಅವರು ನಮ್ಮ ಶರಾವತಿಯಿಂದ ಆಟ ಆಡಿಸ್ತಿರೋದು ನೌಕರರೆಲ್ಲ ಸೇರಿ. ಹಾಗೆ ಎಲ್ಲ ಕಡೆಯಿಂದಲೂ ಎಲ್ಲ ಕಡೆ ಎಲ್ಲೆಲ್ಲಿ ಶಾಖೆ ಇದೆಯಲ್ಲ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಅದರದ್ದು ಶಾಖೆ ಎಲ್ಲೆಲ್ಲಿ ಇದೆಯಲ್ಲ ಅಲ್ಲಿದೆಲ್ಲ ಒಂದೊಂದು ಟೀಮ್ ಬರ್ತಾ ಇದೆ. ಒಂದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಂದವರಿಗೆ, ನೋಡ್ಲಿಕ್ಕೆ ಬಂದವರಿಗೆ, ಆಡ್ಲಿಕ್ಕೆ ಬಂದವರಿಗೆ ಊಟ ತಿಂಡಿ ಪ್ರತಿಯೊಂದು ವ್ಯವಸ್ಥೆ ಮಾಡಲಾಗಿದೆ ಅಚ್ಚುಕಟ್ಟಾಗಿ. ಎಲ್ಲ ಟೀಮು ಭಾಗವಹಿಸ್ತಾ ಇದ್ದಾರೆ, ಎಲ್ಲ ಟೀಮವರು. ಹಾಗೆ ಎಲ್ಲ ನಮ್ಮ ಶರಾವತಿ ಬಳಗದಿಂದ ಶರಾವತಿಯವರೆಲ್ಲ ಸೇರಿಕೊಂಡು, ಶರಾವತಿ ನೌಕರರು ಎಲ್ಲ ಏನು ಜನ ಇದ್ದಾರೆ ಎಲ್ಲ ಸೇರಿಕೊಂಡು ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಮ್ಮ ಮೇಲಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ. ಹಾಗೆ ಸುತ್ತಮುತ್ತಲದವರೆಲ್ಲ ನೋಡ್ಲಿಕ್ಕೆ ಬರ್ಬೋದು. ಮೊದಲೇ ಶಕ್ತಿ ಕ್ರೀಡೆ ಅಂತ ಮಾಡ್ತಿದ್ರು, ಫ್ಯಾಮಿಲಿಗೂ ಕೂಡ ಇರ್ತಿತ್ತು. ತುಂಬ ಚೆನ್ನಾಗಿರ್ತಿತ್ತು. ನಾವುಗಳೆಲ್ಲ ಭಾಗವಹಿಸ್ತಿದ್ವಿ. ಎಂಪ್ಲಾಯೀಸಿಗೆ ಅಷ್ಟೇ ಅಲ್ಲದೆ ಅವರು ಫ್ಯಾಮಿಲಿಗೂ ಇರ್ತಿತ್ತು. ನಾನು 5 ವರ್ಷ ಸೆಲೆಕ್ಷನ್ ಆಗಿದೆ. ಅಂದರೆ ಒಂದು ಪ್ರಾಜೆಕ್ಟಿಂದ, ಒಂದು ಶಾಖೆಯಿಂದ ಸುಮಾರು 75 ಜನನ ಆಯ್ಕೆ ಮಾಡ್ತಿದ್ರು. 500-600 ಜನ ಇದ್ದರೆ ಅದರಲ್ಲಿ 70 ಜನ ಆಯ್ಕೆ ಮಾಡ್ತಿದ್ರು, 72 ಜನನೇನೋ. ಅದರಲ್ಲಿ ನಾನು 5 ಸಲ ಆಯ್ಕೆ ಆಗಿದ್ದೆ. ನನಗೆ ಅದೊಂದು ತುಂಬ ಖುಷಿ ಇದೆ. ಅಲ್ಲಿ ಆಟ ಆಡೋದು ಅಂದರೆ ನಾನು ಆಯ್ಕೆ ಆಗಿದ್ದು ರಿಲೇಗೆ, ರನ್ನಿಂಗಿಗೆ ಮತ್ತು ಥ್ರೋಬಾಲಿಗೆ. ಇನ್ನು ಮಿಕ್ಕಿದ ಆಟಗಳಿಗೆಲ್ಲ ಆಮೇಲೆ ಒಂದು ಸಲ ಮಾತ್ರ ಚೆಸ್ಸಿಗೇನೋ ಆಗಿದ್ದೆ ಅಷ್ಟೇ. ಬಿಟ್ಟರೆ ಚೆಸ್ ಇಲ್ಲ, ಹೋಯಿತು. ಚೆಸ್ ಆಡಲಿಲ್ಲ. ಕರೆಕ್ಟು ಅದು ಸೆಲೆಕ್ಷನಲ್ಲೇ ಹೋಗುತ್ತೆ. ಸೆಲೆಕ್ಷನಲ್ಲೇ ನಾವು ಫೈನಲ್ಲು, ಸೆಮಿಫೈನಲ್ ಎಲ್ಲ ಇರುತ್ತಲ್ವಾ, ಕ್ವಾರ್ಟರ್ ಫೈನಲ್ ಅದರಲ್ಲೇ ಹೋಗ್ಬಿಡುತ್ತೆ. ಫಸ್ಟ್ ಆಟದಲ್ಲೇ ಎರಡನೇ ಆಟದಲ್ಲೇ ಹೋಗ್ಬಿಡುತ್ತೆ. ಒಬ್ರಿಗಿಂತ ಒಬ್ಬರು ಪಂಟ್ರಿರ್ತಾರೆ. ಇಲ್ಲಿ ಮಾತ್ರ ತುಂಬ ಚೆನ್ನಾಗಿರ್ತಾರೆ. ಇವಾಗ ನಮ್ಮ ಪ್ರಾಜೆಕ್ಟಿಂದ ಶರಾವತಿ ಇದರಿಂದ ಆಡಿಸ್ತಾ ಇರೋದು ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಮೇಲ್ಗಡೆ ಒಂದು ಫ್ಲಾಗ್ ಥರ ಹಾಕ್ತಾ ಇದ್ದಾರೆ, ಎತ್ತರ ಇರುತ್ತೆ. ಲೈಟ್ಸ್ ನೋಡಿ, ಅದೆಲ್ಲ ಲೈಟ್ಸು ತುಂಬ ದೊಡ್ಡ ದೊಡ್ಡ ಲೈಟ್ಸ್ ಹಾಕಿದ್ದಾರೆ, ಕಾಣ್ತಾ ಇದೆ ಸುತ್ತಮುತ್ತ ನಿಮಗೆ. ಹಾಗೆ ಫ್ಲಾಗ್ ಥರ ಹಾಕಿದಾರಲ್ಲ, ಅದಕ್ಕೆ ಯಾರು ಸಿಕ್ಸ್ ಹೊಡಿತಾರಲ್ಲ, ಅದು ಮೇಲೆ ಅಲ್ಲಿ ತಾಗ್ತು, ಅಲ್ಲಿ ಟಚ್ ಆಯಿತು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಏನೋ ಅಂತೆ. ಅದಕ್ಕೆ ಹೇಳ್ತಾ ಇದ್ರು, ಒಂದೊಂದು ಸಲ 6 ಹೊಡೆದವರಿಗೂ ಎಷ್ಟು ಅಂತಿದ್ರು, 2000 ಏನೋ ಅಂತಿದ್ರು. ನಮ್ಮ ಸರ್ಗಳೆಲ್ಲ ತುಂಬ ಖುಷಿಯಾಗಿ ಮಾತಾಡ್ತಾರೆ ನನ್ನ ಲಾಗಲ್ಲಿ ನೋಡಿ. ನಮ್ಮೂರವರ ಹುಡುಗರು ಎಲ್ಲರೂ ಅಷ್ಟೇ ಹಾಯ್ ಹೇಳ್ತಾರೆ. ಆಮೇಲೆ ಇವರೆಲ್ಲ ಯಾರು ಬೇಜಾರು ಮಾಡ್ಕೊಳ್ಳಲ್ಲ, ವಿಡಿಯೋ ಮಾಡ್ತಾರೆ ಅಂತ ಬಿಟ್ಟು ಎಲ್ಲ ಖುಷಿ ಪಡ್ತಾರೆ ನೋಡಿ. ಅವರು ಹಾಯ್ ಹೇಳೋದ್ರಲ್ಲೇ ಗೊತ್ತಾಗುತ್ತೆ ನೋಡಿ ಎಷ್ಟು ಖುಷಿಯಿಂದ ಹಾಯ್ ಹೇಳ್ತಾರೆ ಅಂತ. ಅದರಲ್ಲೇ ಗೊತ್ತಾಗುತ್ತೆ. ನಾನು ಮೊಬೈಲ್ ತೊಗೊಂಡು ಹೋಗಿದ ತಕ್ಷಣ ಹಾಯ್ ಹೇಳ್ತಾರೆ, ಲಾಗ್ ಮಾಡ್ತಾರೆ ಅಂತ ಗೊತ್ತಲ್ವ. ಹಾಗಾಗಿ ನಂಗೆ ಅದೊಂದು ತುಂಬ ಖುಷಿ ಇದೆ. ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ನಾವು ಈ ಊರು ಬಿಟ್ಟು ಹೋಗ್ತೀವಿ, ಆವಾಗ ನಾನು ಇವ್ರನ್ನೆಲ್ಲ ಮಿಸ್ ಮಾಡ್ಕೊತೀನಿ ಅನಿಸುತ್ತೆ ನೋಡಿ. ಎಲ್ಲ ದೊಡ್ಡ ಫೀಲ್ಡ್ ಇದು, ತುಂಬ ದೊಡ್ಡ ಫೀಲ್ಡ್ ಇದೆ. ಅಂದರೆ ಸುತ್ತಮುತ್ತ ಕಾಂಪೌಂಡ್ ಇದೆ, ದೊಡ್ಡ ಫೀಲ್ಡ್ ಇದು. ಹಾಯ್ ಅನ್ಬೇಕು. ಥ್ಯಾಂಕ್ ಯು. ನಿಮಗೆ ಆಲ್ ದ ಬೆಸ್ಟ್ ಅಂತ ನಾವು ಹೇಳಬೇಕು. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಚೆನ್ನಾಗಿ ಆಡಿ ಕಪ್ಪು ಶರಾವತಿಗೆ ಬರಲಿ. ಹಾಂ ಇರ್ತೀವಿ. ಅಣ್ಣ ಬರ್ತಾ ಇದೀರಿ, ಹೇಳಿ ಏನು? ಹಾಂ ಮಾತಾಡಿ. ಚಿಕ್ಕಪ್ಪ ಬ್ಯಾಟ್ ಕೊಡು, ದೊಡ್ಡಪ್ಪ ಬಾಲ್ ಕೊಡು. ಹಾಂ ಹೇಳಿ. ರಾಜ ಕೊತ್ತಂಬರಿ ಬೀಜ ಮನೆಯಲ್ಲಿ ಸಬ್ಬಸ್ಗೆ ಸಾರು. ಈ ಸರಿ ಕಪ್ ನಮ್ದು ಶರಾವತಿದೆ. ಈ ಸತಿ ಕಪ್ ನಮ್ದೇ. ಎಲ್ಲ ಸಬ್ಸ್ಕ್ರೈಬ್ ಆಗಿ. ಚಾನಲ್ ಹೆಂಗ್ ಬರ್ತಾ ಇದೆ? ಚಾನಲ್ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ. ನಾನು ಸಬ್ಸ್ಕ್ರೈಬ್ ಆಗಿ, ನೀವು ಹಾಯ್. ಎಲ್ಲರೂ ಖುಷಿ ಪಡ್ತಾರೆ ನೋಡಿ. ಅಣ್ಣ ನೀವು ನನ್ನ ಲಾಗಲ್ಲಿ ಇದೆ ಫಸ್ಟ್ ಬರ್ತೀರಲ್ಲಿ.
ಫಸ್ಟ್ ಬರ್ತಿರೋದು ಅಂತ ರಮೇಶ್ ಅಣ್ಣಂಗೆ ಹೇಳ್ತಾ ಇದ್ದೆ. ಅಂದರೆ ಅವರು ಬಂದು ಕಾಣಿಸ್ಕೊಂಡಿದ್ದಾರೆ, ಆದರೆ ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ಅವ್ರಿಗೆ ಹೇಳ್ತಿದ್ದೆ ನಾನು, ಅಣ್ಣ ನೀವು ನನ್ನ ಲಾಗಲ್ಲಿ ಫಸ್ಟ್ ಕಾಣಿಸ್ಕೊತಾ ಇದ್ದೀರಾ ಅಂತ. ಹಾಗೆ ನನಗೆ ತುಂಬ ಖುಷಿ ಇದೆ. ಈ ಥರ ಎಲ್ಲ ವೀಡಿಯೋಗಳು ನಾನು ಬೇರೆ ಊರಿಗೆ ಹೋದರೆ ಸಿಗಲ್ಲ, ನನಗೆ ಮಿಸ್ ಆಗುತ್ತೆ. ದೂರ ದೂರ ಹೋಗಬೇಕಾಗುತ್ತೆ ಅಕಸ್ಮಾತ್ ಮಾಡ್ಕೋಬೇಕು ಅಂದರೆ. ಇಲ್ಲಿ ನಮ್ಮ ನೋಡಿ ನಮ್ಮ ಏರಿಯಾದಲ್ಲೇ ನಮ್ಮ ಮನೆ ಹತ್ರನೇ. ಓಕೆ ಬಾಯ್ ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ.